ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಗಂಡಸರು ಸುಂದರವಾದ ಹೆಂಗಸರು ತಮ್ಮತ್ತ ಗಮನ ಹರಿಸಬೇಕು, ಇಷ್ಟಪಡಬೇಕು ಅಂತ ಬಯಸೋದು ಸಹಜ. ಹೀಗಿರುವಾಗ ಈ ಕೆಲಸವನ್ನು ಮಾಡಿದ್ರೆ ಹೆಂಗಸರು ಇಷ್ಟಪಡದೇ ಇರಲಾರರು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಯಾರನ್ನಾದರೂ ನಾವು ಇಷ್ಟಪಟ್ಟರೆ ಅವರು ನಮ್ಮ ಕಡೆಗೆ ಗಮನ ಹರಿಸಬೇಕು, ಅವರನ್ನು ಇಂಪ್ರೆಸ್ ಮಾಡಬೇಕು ಅಂತ ಏನೇನೂ ಪ್ರಯತ್ನ ಮಾಡುತ್ತೇವೆ ಅಲ್ವಾ? ಹೀಗೆಲ್ಲ ಮಾಡಿದ್ರೂ ಸಹಿತ ಕೆಲವೊಮ್ಮೆ ನಾವು ಇಷ್ಟಪಡುವವರು ಮಾತ್ರ ನಮ್ಮತ್ತ ಗಮನವನ್ನು ಹರಿಸುವುದೇ ಇಲ್ಲ. ಇಂತಹ ಸಂದರ್ಭದಲ್ಲಿ ನೀವು ಖಂಡಿತವಾಗಿ ಈ ಕ್ರಮವನ್ನು ಮಾಡಲೇಬೇಕು. ಇದರಿಂದ ನೀವು ನಿಮ್ಮ ಇಷ್ಟದವರಿಗೆ ಹತ್ತಿರ ಆಗಬಹುದು. ಅಂದಹಾಗೆ ಹುಡುಗಿಯರನ್ನು ಆಕರ್ಷಿಸಲು ನೀವು ಸ್ಮೈಲ್ ಮಾಡಿ, ಅಲ್ಲದೆ ಅವರ ಕಣ್ಣುಗಳಲ್ಲಿ ಕಣ್ಣು ಬೆರೆಸಿ ನೋಡಿ. ಸ್ನೇಹಿತರೆ, ನಿಮಗೆ ಗೊತ್ತಾ, ಯಾರೇ ಆಗಲಿ ಸ್ಮೈಲ್ ಮಾಡುವ ವ್ಯಕ್ತಿಗಳನ್ನು ಜನರು ಗಮನಿಸುತ್ತಾರೆ. ಹೀಗಿರುವಾಗ ನೀವು ನಗುತ್ತಿದ್ದರೆ ನಿಮ್ಮಲ್ಲಿ ಧೈರ್ಯ ಮತ್ತು ಪಾಸಿಟಿವ್ ಎನರ್ಜಿ ಇದೆ ಅಂತ ಅವರಿಗೆ ತಿಳಿಯುತ್ತದೆ. ಹಾಗೆಯೇ ನೀವು ಇಷ್ಟಪಡುವವರೊಂದಿಗೆ ಐ ಕಾಂಟ್ಯಾಕ್ಟ್ ಮೂಲಕ ಮಾತನಾಡಿ. ಹೀಗೆ ಮಾಡಿದ್ರೆ ಅದು ನಾನು ನಿಮ್ಮಲ್ಲಿ ಇಂಟರೆಸ್ಟೆಡ್ ಆಗಿದ್ದೇನೆ ಅಂತ ಸೂಚನೆಯನ್ನು ಕೊಡುತ್ತದೆ. ಸ್ನೇಹಿತರೆ, ಯಾವುದೇ ಒಂದು ಕೆಲಸ ಮಾಡಲು ಆತ್ಮವಿಶ್ವಾಸವೇ ನಿಜವಾದ ಮ್ಯಾಗ್ನೆಟ್. ಹಾಗಾಗಿ ಹುಡುಗಿಯರು ಕಾನ್ಫಿಡೆಂಟ್ ಆದ ವ್ಯಕ್ತಿಗಳನ್ನು ಇಷ್ಟಪಡುತ್ತಾರೆ. ಹೆಂಗಸರು ವ್ಯಕ್ತಿಯ ಬಾಡಿ ಲ್ಯಾಂಗ್ವೇಜ್, ಮಾತಾಡುವ ಸ್ಟೈಲ್ ಎಲ್ಲದರಲ್ಲೂ ಗಮನ ಕೊಡುತ್ತಾರೆ. ಹೀಗಾಗಿ ಗಂಡಸರು ತನಗೆ ನನ್ನ ಬಗ್ಗೆ ಗೊತ್ತು, ನಾನು ಕಂಫರ್ಟೇಬಲ್ ಆಗಿದ್ದೇನೆ ಅಂತ ತೋರಿಸಬೇಕು. ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಅದು ಒಳ್ಳೆಯ ಲಿಸನರ್ ಆಗಿರೋದು. ಯಾಕೆಂದರೆ ಹುಡುಗಿಯರು ಮತ್ತು ಯಾರೇ ಆಗಲಿ ತಮ್ಮ ಮಾತನ್ನು ಕೇಳುವ, ಗಮನ ಕೊಡುವ ವ್ಯಕ್ತಿಗಳನ್ನು ಪ್ರೀತಿಸುತ್ತಾರೆ. ಅವರು ಏನು ಹೇಳುತ್ತಿದ್ದಾರೆ ಅಂತ ಕೇಳಿ ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ಇದರಿಂದ ಅವರ ಭಾವನೆಗಳಿಗೆ ಬೆಲೆ ಕೊಟ್ಟ ಹಾಗೆ ಆಗುತ್ತದೆ. ಇದರಿಂದ ಸಂಬಂಧ ಗಟ್ಟಿಯಾಗುತ್ತದೆ. ಸ್ನೇಹಿತರೆ, ನಿಮ್ಮ ಇಷ್ಟದವರೊಂದಿಗೆ ಖುಷಿಯಿಂದ ಇರಿ, ಹಾಗೆಯೇ ಮನಸ್ಸಿಂದ ಪ್ರೀತಿಸಿದವರೊಂದಿಗೆ ಇರಿ. ಯಾಕೆಂದರೆ ಟ್ರೂ ಪರ್ಸನಾಲಿಟಿಯನ್ನು ಹೆಂಗಸರು ಲೈಕ್ ಮಾಡ್ತಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.